ನಮಸ್ಕಾರ ಸ್ನೇಹಿತರೆ, ನಾವು ಈಗ ಕಡಲೆ ಬೆಳೆ ಹೇಗೆ ಬೆಳೆಯೋದು ಮತ್ತು ಅದರಿಂದ ರೈತರಿಗೆ ಎಷ್ಟು ಲಾಭ ತಿಳಿಯೋಣ ಬನ್ನಿ. ಕಡಲೆಯನ್ನು ಶುಷ್ಕ ಮತ್ತು ಶೀತ ವಾತಾವರಣದಲ್ಲಿ ಬೆಳೆಯದಿದ್ದರೆ, ಕಡಲೆಯನ್ನು ಅಕ್ಟೋಬರ್-ನವೆಂಬರ್ ತಿಂಗಳುಗಳಲ್ಲಿ ದೇಶದ ಬೀಜಗಳನ್ನು ಬಿತ್ತನೆ ಮಾಡಲು ಉತ್ತಮವೆಂದು ಪರಿಗಣಿಸಲಾಗಿದೆ. 20 ರಿಂದ 30 ಡಿಗ್ರಿ ಸೆಲ್ಸಿಯಸ್ ತಾಪಮಾನವು ಸಸ್ಯಗಳ ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗಿದೆ. ದ್ವಿದಳ ಧಾನ್ಯಗಳ ಬೆಳೆಗಳಲ್ಲಿ ಕಡಲೆ ಪ್ರಮುಖವೆಂದು ಪರಿಗಣಿಸಲಾಗಿದೆ. ಇದರ ಸೊಪ್ಪಿನ ಸಸ್ಯದ ಹಸಿರು ಎಲೆಗಳನ್ನು ಹಸಿರು ಮತ್ತು ಹಸಿರು ಒಣ ಧಾನ್ಯಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಇನ್ನು ಇದರ ಸಸಿಗಳನ್ನು ಜಾನುವಾರುಗಳಿಗೂ ನೀಡಬಹುದಾಗಿದೆ. ಕಡಲೆಯನ್ನು ಬೆಳೆಯುವುದರಿಂದ ಮುಂದಿನ ದಿನಗಳಲ್ಲಿ ಮತ್ತೊಂದು ಬೆಳೆಗಳಿಗೆ ಮಣ್ಣಿನಲ್ಲಿ ಸಾರಜನಕವನ್ನು ಸ್ಥಿರಗೊಳಿಸುತ್ತದೆ. ಇದು ಹೊಲದ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೆಳೆಯನ್ನು ಮಧ್ಯಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಕೃಷಿ ತಜ್ಞರ ಪ್ರಕಾರ L.500, C104, ಕ್ಯಾಟ್ 2, JGK2, ಮೆಕ್ಸಿಕನ್ ಗೋಲ್ಡ್ ಅನ್ನು ಕಡಲೆಯ ಮುಖ್ಯ ವಿಧವೆಂದು ಪರಿಗಣಿಸುತ್ತಾರೆ. ಈ ತಳಿಗಳು 1 ಹೆಕ್ಟೇರ್ನಲ್ಲಿ 10 ರಿಂದ 13 ಕ್ವಿಂಟಾಲ್ ಇಳುವರಿ ನೀಡುತ್ತದೆ. ಕಡಲೆಯ ಜೊತೆ ಮಿಶ್ರ ಬೆಳೆಯಾಗಿ ಜೋಳವನ್ನು ಬೆಳೆಯಬಹುದು. ಜೋಳವನ್ನು ಪ್ರಮುಖವಾಗಿ ಮುಂಗಾರಿನಲ್ಲಿ ಮಳೆ ಆಧಾರಿತವಾಗಿ ಮತ್ತು ಹಿಂಗಾರಿನಲ್ಲಿ ಉಳಿದ ತೇವಾಂಶದ ಮೇಲೆ ಬೆಳೆಯಲಾಗುತ್ತದೆ. ಅದರ ನೀರಿನ ಅಗತ್ಯವು ಮುಂಗಾರು ಮತ್ತು ಹಿಂಗಾರಿನಲ್ಲಿ 300 ರಿಂದ 500 ಮಿಲಿಮೀಟರ್ ಹಾಗೂ ಬೇಸಿಗೆಯಲ್ಲಿ 600 ರಿಂದ 700 ಮಿಲಿ ಇರುತ್ತದೆ. ನೀರಾವರಿಯ ಅನುಕೂಲವಿದ್ದ ಕಡೆ ಮುಖ್ಯವಾಗಿ ಸಂದಿಗ್ಧ ಹಂತಗಳಾದ ತೆನೆ ಮೂಡುವ ಸಮಯ, ಕೊನೆ ಎಲೆಯ ಸಮಯ, ಹೂ ಬಿಡುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ತಪ್ಪದೆ ನೀರನ್ನು ಕೊಡಬೇಕು. ಹೊಲದಲ್ಲಿ ಬಿತ್ತನೆ ಮಾಡುವ ಮೊದಲು ಬೀಜಗಳನ್ನು ರಾಸಾಯನಿಕ ಶಿಲೀಂಧ್ರನಾಶಕದಿಂದ ಸಂಸ್ಕರಿಸಬೇಕು. ರೋಗದಿಂದ ಬೆಳೆಯನ್ನು ರಕ್ಷಿಸಲು ವಿಟಾವಕ್ಸ್ ಪವರ್, ಕ್ಯಾಪ್ಟನ್, ಥಿರಾಮ್ ಅಥವಾ ಪ್ರೊವೆಕ್ಸ್ಗಳಲ್ಲಿ ಯಾವುದಾದರೂ ಒಂದನ್ನು ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂನೊಂದಿಗೆ ಸಂಸ್ಕರಿಸಿ. ಇದರ ನಂತರ 1 ಕಿಲೋಗ್ರಾಂ ಬೀಜವನ್ನು ರೈಜೋಬಿಯಂ ಕಲ್ಚರ್ ಮತ್ತು 5 ರಿಂದ 5 ಗ್ರಾಂ ಟ್ರೈಕೋರ್ಮಾ ವಿರ್ಡಿಯನ್ನು ಸೇರಿಸಿ ಸಂಸ್ಕರಿಸಿ. ಈ ಬೀಜಗಳನ್ನು 5 ರಿಂದ 8 ಸೆಂ.ಮೀ ಆಳದಲ್ಲಿ ಹೊಲದಲ್ಲಿ ಬಿತ್ತಬೇಕು. ಬಿತ್ತನೆ ಮಾಡುವ ಮೊದಲು 200 ಗ್ರಾಂ ಫ್ಲುಕ್ಲೋರಾಲಿನ್ ಅಥವಾ ಮೊಳಕೆಯೊಡೆಯುವ ಮೊದಲು ಸುಮಾರು 300 ಲೀಟರ್ ನೀರಿನಲ್ಲಿ ಪೆಂಡಿಮಿಥಾಲಿನ್ 350 ಗ್ರಾಂ ದ್ರಾವಣವನ್ನು ತಯಾರಿಸಿ ಸಿಂಪಡಣೆ ಮಾಡಬಹುದು. ಬೀಜಗಳನ್ನು ಬಿತ್ತಿದ 30 ರಿಂದ 35 ದಿನಗಳ ನಂತರ ಮೊದಲ ಕಳೆ ತೆಗೆಯಬೇಕು. ಕಡಲೆಯನ್ನು ಸಾಮಾನ್ಯವಾಗಿ ನೀರಾವರಿ ಸ್ಥಿತಿಯಲ್ಲಿ ಬೆಳೆಯಲಾಗುತ್ತದೆ. ತೊಗರಿ ಬೇಸಾಯಕ್ಕೆ ಕಡಿಮೆ ನೀರು ಬೇಕಾಗುತ್ತದೆ. ರೈತರು ಹೂ ಬಿಡುವ ಮೊದಲು ಅಂದರೆ ಬೀಜ ಬಿತ್ತಿದ 20 ರಿಂದ 30 ದಿನಗಳ ನಂತರ ಮೊದಲ ನೀರಾವರಿ ಮತ್ತು 50 ರಿಂದ 60 ದಿನಗಳ ನಂತರ ಎರಡನೇ ನೀರಾವರಿಯನ್ನು ಬೀಜ ತುಂಬುವ ಹಂತದಲ್ಲಿ ಮಾಡಬಹುದು. ಕಡಲೆ ಉತ್ತರ ಕರ್ನಾಟಕದ ಬಹು ಮುಖ್ಯವಾದ ದ್ವಿದಳ ಧಾನ್ಯವಾಗಿದ್ದು ಹೆಚ್ಚಾಗಿ ರೈತರು ಈ ಬೆಳೆಯನ್ನು ಮಳೆಯಾಶ್ರದಲ್ಲೇ ಬೆಳೆಯುವುದು ಹಿಂದಿನಿಂದಲೂ ಬಂದ ಪದ್ಧತಿಯಾಗಿದೆ. ಹೀಗಾಗಿ ಪ್ರಸಕ್ತ ಸಾಲಿನಲ್ಲಿ ಹಿಂಗಾರಿನಲ್ಲಿ ಒಟ್ಟು 1,22,243 ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬಿತ್ತನೆ ಮಾಡಲಾಗಿದೆ.